ಅಮೇಥಿ ಕ್ಷೇತ್ರದ ನಾಮಪತ್ರ ಪರಿಶೀಲನೆ ಏಪ್ರಿಲ್ 22ಕ್ಕೆ ಮುಂದೂಡಿಕೆಯಾಗಿರುವುದು. ಅಮೇಥಿ ಚುನಾವಣಾಧಿಕಾರಿ ರಾಮ್ ಮನೋಹರ್ ಮಿಶ್ರಾ ಈ ಆದೇಶ ಹೊರಡಿಸಿದ್ದಾರೆ. ಬ್ರಿಟಿಷ್ ಪೌರತ್ವದ ವಿಚಾರದಲ್ಲಿ ಇದೀಗ ರಾಹುಲ್ ಗಾಂಧಿಗೆ ಸಂಕಷ್ಟ ಎದುರಾಗಿದೆ. ಅಮೇಥಿಯಲ್ಲಿ ತಿರಸ್ಕಾರವಾಗುತ್ತಾ ನಾಮಪತ್ರ? ಅಮೇಥಿ ಚುನಾವಣಾಧಿಕಾರಿ ಇಂತಹದ್ದೊಂದು ಆದೇಶ ಹೊರಡಿಸಿದ್ದಾರೆ, ಮುಂದೂಡಿಕೆ ಮಾಡಿದ್ದಾರೆ. ಅಮೇಥಿ ಕ್ಷೇತ್ರದ ನಾಮಪತ್ರ ಪರಿಶೀಲನೆ ಏಪ್ರಿಲ್ 22ಕ್ಕೆ ಮುಂದೂಡಿಕೆ ಮಾಡಲಾಗಿದೆ. ಅಮೇಥಿ ಚುನಾವಣಾಧಿಕಾರಿ ರಾಮ್ ಮನೋಹರ್ ಮಿಶ್ರಾ ಈ ಆದೇಶ ಹೊರಡಿಸಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ. ಸದ್ಯಕ್ಕೆ ಅಮೇಥಿಯ ನಾಮಪತ್ರ ಪರಿಶೀಲನೆ ಮುಂದೂಡಿಕೆಯಾಗಿರೋದಕ್ಕೆ ಮುಖ್ಯ ಕಾರಣ ಏನು? ಇದರಿಂದಾಗಿ ರಾಹುಲ್ ಗಾಂಧಿಗೆ ಯಾವ ರೀತಿ ಸಂಕಷ್ಟ ಎದುರಾಗುತ್ತೆ ಮತ್ತು ಯಾಕೆ? ಹೌದು, ವಯನಾಡಿನಲ್ಲಿ ಇವತ್ತು ರಾಹುಲ್ ಗಾಂಧಿ ಅಬ್ಬರದ ಪ್ರಚಾರ ನಡೆಸ್ತಾ ಇದ್ದಾರೆ. ಆದ್ರೆ ಇನ್ನೊಂದು ಕ್ಷೇತ್ರ ಅಮೇಥಿಯಲ್ಲಿ ರಾಹುಲ್ಗೆ ಬಿಗ್ ಶಾಕ್ ಕಾದಿದೆ ಅಂತಾನೆ ಹೇಳ್ಬೋದು. ಸ್ವತಂತ್ರ ಅಭ್ಯರ್ಥಿ ಜವಾಹರ್ಲಾಲ್ ಅವರು ರಾಹುಲ್ ಅಭ್ಯರ್ಥಿಯಲ್ಲಿ ಗೊಂದಲಯುತ ಮಾಹಿತಿ ಇದೆ ಅಂತ ದೂರು ಸಲ್ಲಿಸಿದ್ರು ಚುನಾವಣಾ ಆಯೋಗಕ್ಕೆ. ಅದರ ಬಗ್ಗೆ ಇವತ್ತು ಪರಿಶೀಲನೆ ನಡೆಸಿದ ಚುನಾವಣಾ ಆಯೋಗ ರಾಹುಲ್ ನಾಮಪತ್ರ ಪರಿಶೀಲನೆಯನ್ನು ಏಪ್ರಿಲ್ 22ವರೆಗೆ ಮುಂದೂಡಿದೆ ಅಂತಾನೆ ಹೇಳ್ಬೋದು. ರಾಹುಲ್ ನಾಮಪತ್ರ ಸಲ್ಲಿಸಿದ ದಾಖಲೆಗಳ ತಪ್ಪು ಮಾಹಿತಿ ಇದೆ ಅಂತ ಈ ದಿನದಂದು ಪರಿಶೀಲನೆ ನಡೆಸಬೇಕಂತ ಜವಾಹರ್ಲಾಲ್ ಅವರು ಕೇಳ್ಪಟ್ಟಿದ್ರು. ಅದರಂತೆ ಯುಕೆ ಕಂಪನಿಯೊಂದು ನೋಂದಾಯಿಸುವ ಪ್ರಮಾಣ ಪತ್ರದಲ್ಲಿ ರಾಹುಲ್ ಗಾಂಧಿ ಯುಕೆ ಪ್ರಜೆಯೊಂದು ಉಲ್ಲಂಘಿಸಿದ್ದಾರೆ ಎಂದು ಜವಾಹರ್ಲಾಲ್ ಆರೋಪವಾಗಿದೆ. ಅದರಂತೆ ಪರಿಶೀಲನೆ ಕೂಡ ನಡೀತಾ ಇದೆ. ಪ್ರಜಾಪ್ರತಿನಿಧಿ ಕಾಯ್ದೆ ಪ್ರಕಾರ ಭಾರತದಲ್ಲದವರು ದೇಶದಲ್ಲಿ ಚುನಾವಣೆಗೆ ಸ್ಪರ್ಧಿಸಲ್ಲ ಅಂತ ಒಂದು ಸಂವಿಧಾನ ಉಲ್ಲೇಖ ಇರೋದ್ರಿಂದಾಗಿ ಜವಾಹರ್ಲಾಲ್ ಈ ಬಗ್ಗೆ ಪರಿಶೀಲನೆಗೆ ಒತ್ತಾಯಿಸಿದ್ರು. ಅದರಂತೆ ಚುನಾವಣಾ ಆಯೋಗ ಪರಿಶೀಲನೆ ನಡೆಸಿ ಏಪ್ರಿಲ್ 22ರವರೆಗೆ ಅಮೇಥಿ ಚುನಾವಣೆಯನ್ನು ಧನ್ಯವಾದ ಯಲ್ಲಪ್ಪ ನಿಮ್ಮೆಲ್ಲ ಮಾಹಿತಿಗೆ.